ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 18/3/2026ಗೆ ನಡೀತಕ್ಕಂಥ SSLC ಕನ್ನಡ 50 ಮಾರ್ಕ್ಸ್ನ ಫಿಕ್ಸ್ ಅಂಕಗಳ ಪಾಸಿಂಗ್ ಪ್ಯಾಕೇಜ್ನ ಎರಡನೇ ಭಾಗ. ಫಸ್ಟ್ ಭಾಗದಲ್ಲಿ ನಾನು 4 ಅಂಕದಲ್ಲಿ ಬರ್ತಕ್ಕಂಥ 8 ಅಂಕವಾಗ್ಯತ ಪ್ರಶ್ನೆ, ಮೌಲ್ಯಾಧಾರಿತ ಸಾರಾಂಶ, ಪದ್ಯ ಪೂರ್ಣ ಮಾಡೋದು, 6 ಅಂಕಕ್ಕೆ ಬರ್ತಕ್ಕಂಥ ಕವಿ ಅಥವಾ ಸಾಹಿತಿಗಳ ಪರಿಚಯ, ಗದ್ಯ ಭಾಗದ 2 ಅಂಕದ ಪ್ರಶ್ನೆಗಳನ್ನ ಫಸ್ಟ್ ಪಾರ್ಟಲ್ಲೇ ಹಾಕಿದ್ದೆ. ಅದನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಅದನ್ನು ಕೂಡ ತಾವುಗಳು ನೋಡ್ಕೊಡ್ರಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಸ್ಕೋರ್ ಪ್ಯಾಕೇಜ್ಗಳು ಬೇಕಾಗಿದ್ದರೆ ನೋಡಿ, ಖಂಡಿತವಾಗಿ 100 ಮಾರ್ಕ್ಸಲ್ಲಿ ಸಿಗ್ತವೆ. ಈ ಭಾಗದಲ್ಲಿ ಎಲ್ಲವನ್ನು ಕೂಡ ಕಂಪ್ಲೀಟ್ ಮಾಡಿ ಕೊಡ್ತೀವಿ. ದಿನ ಪದ್ಯಪಾಠದಲ್ಲಿ ಬರ್ತಕ್ಕಂಥ 2 ಅಂಕದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಹಲಗಲಿಗೆ ದಂಡು ಬರಲು ಕಾರಣ ಏನು? ಹಲಗಲಿಯ ಬೇಡರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆ ಎದ್ದರು, ಮುಂಗಾರಿನ ಸಿಡಿಲು ಸಿಡಿಯುವ ಹಾಗೆ ಗುಂಡು ಹೊಡೆದರು. ಇದರಿಂದ ಬ್ರಿಟಿಷ್ ಸೈನಿಕರು ದಂಗು ಹಿಡಿದು ದೂರ ಸರಿದು ನಿಂತರು. ಹೆಚ್ಚಿನ ದಂಡು ಬರಲಿ ಎಂದು ಸಾಹೇಬ ಪತ್ರ ಬರೆದ ತನ್ನ ಮೇಲಿನ ಅಧಿಕಾರಿಗೆ ಕಳಿಸಿದನು. ಆಗ ದಂಡು ತಯಾರಾಗಿ ಹಲಗಲಿಗೆ ಬಂದಿತು ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ದಂಡು ಹಲಗಲಿ ಮೇಲೆ ಹೇಗೆ ದಾಳಿ ನಡೆಸಿತು ಅಂತ ಕೇಳಿದ್ದಾರೆ. ಉತ್ತರ, ಬ್ರಿಟಿಷ್ ದಂಡಿನ ಸಿಪಾಯಿಗಳು ಹಲಗಲಿಯ ಬೇಡರನ್ನು ಬೆನ್ನು ಹತ್ತಿ ತಿರುವಿ ಹಾಕಿ ಕೊಂದರು. ಬೇಡರನ್ನು ದಂಡಿನ ಮಧ್ಯೆ ಹಾಕಿಕೊಂಡು ಕರುಣೆ ಇಲ್ಲದ ಹಾಗೆ ಗುಂಡು ಹೊಡೆದು ಸಾಯಿಸಿದರು. ಸಿಕ್ಕದ್ದನ್ನೆಲ್ಲ ತೆಗೆದುಕೊಂಡು ಊರಿಗೆ ಕೊಳ್ಳೆ ಇಟ್ಟು ಗುರುತು ಉಳಿಯದಂತೆ ಸುಟ್ಟು ಬೂದಿ ಮಾಡಿ ಹೋದರು ಅನ್ನೋದನ್ನು ನೀವು ಬರಿಬೇಕು. ಇನ್ನು ಲಾವಣಿಗಳನ್ನು ಏಕೆ ವೀರಗೀತೆಗಳು ಅಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಇಸ್, ಲಾವಣಿಗಳು ವೀರಕಲಿಗಳ ವೀರ ಸಾಹಸ, ವೀರರ ಉಜ್ವಲ ಜೀವನದ ಘಟನೆಗಳನ್ನು ಆಧರಿಸಿದ ಕಥನಾತ್ಮಕ ಕಾವ್ಯಗಳೇ ಆಗಿದ್ದಾವೆ. ವೀರತನ ಹಾಗೂ ಸಾಹಸವನ್ನು ವರ್ಣಿಸೋದ್ರಿಂದ ಸೊ ಲಾವಣಿಗಳನ್ನು ಏನಂತ ಕರೀತಾರೆ? ವೀರಗೀತೆಗಳು ಅಂತ ಕರೀತಾರೆ ಇಸ್ ದ ರೈಟ್ ಆನ್ಸರ್. ಇನ್ನು ಹಕ್ಕಿ ಹಾರುತ್ತಿದೆ ನಡೆಯೋದರಲ್ಲಿ ಕೇವಲ 2 ಪ್ರಶ್ನೆ ಇಂಪಾರ್ಟೆಂಟ್ ಇದ್ದಾವೆ. ಸೊ ಅದು ಕೂಡ ಇದೆ. ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ ಅಂತ ಕೇಳಿದ್ದಾರೆ. ಆನ್ಸರ್, ಕಾಲವು ಯುಗ ಯುಗಗಳ ಹಣೆ ಬರಹವನ್ನು ಅಳಿಸಿ ಹಾಕಿ ಹೊಸತನವನ್ನು ಹೊಸ ಹಣೆ ಬರಹವನ್ನು ಬರೆದು ಎಲ್ಲರಿಗೂ ಬದಲಾವಣೆಯಾಗುವ ಒಳ್ಳೆಯ ಭಾಗ್ಯವನ್ನು ತೆರೆದುಕೊಟ್ಟಿದೆ. ಹಾಗೆಯೇ ರೆಕ್ಕೆ ಎಬ್ಬಿಸುತ್ತಾ ಮೇಲಕ್ಕೆ ಹಾರುತ್ತಾ ನೀಡುತ್ತಾ ಹೊಸಗಾಲದ ಹಸು ಮಕ್ಕಳಿಗೆ ಹೊಸ ಚೇತನವನ್ನು ಉತ್ತಮ ಭವಿಷ್ಯಕ್ಕಾಗಿ ಹಕ್ಕಿ ಶುಭ ಹರಿಸಿದೆ ಅಂತ ಬರೀಬೇಕು. ಹಕ್ಕಿ ಯಾವ ಮೇರೆ ಮೀರಿ ನೀರನ್ನು ಹೀರಿದೆ? ಹಕ್ಕಿಯು ಬೆಳ್ಳಿಯ ಹಳ್ಳಿಯ ಮೇರೆಯನ್ನು ಮೀರಿದೆ. ತಿಂಗಳೂರಿನ ನೀರನ್ನು ಹೀರಿದೆ ಇಸ್ ದಿ ಆನ್ಸರ್. ಇನ್ನು ಪೂರಕ ಪಾಠ, ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು? ಈತ ಬ್ರಿಟಿಷ್ ದಮನಕಾರಿ ಪ್ರಭುತ್ವವನ್ನು ದೋಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆಂದು ಕ್ರೂರ ಬ್ರಿಟಿಷ್ ಆಳ್ವಿಕೆಯನ್ನು ಅಂತ್ಯಗೊಳಿಸಬೇಕೆಂಬ ನಿರ್ಧಾರವನ್ನು ಈ ಭಗತ್ ಸಿಂಗ್ ತೆಗೆದುಕೊಳ್ತಾನೆ ಅನ್ನೋದು ಉತ್ತರ. ಭಗತ್ ಸಿಂಗ್ ಅಮರನಾದದ್ದು ಹೇಗೆ? ಕ್ರಾಂತಿಕಾರಿಗಳ ಸಹಕಾರದಿಂದ ಮಾತೃಭೂಮಿಯನ್ನು ಗುಲಾಮಗಿರಿಯ ಸಂಕೋಲನೆಯಿಂದ ಬಿಡಿಸಲು ಸ್ವಾತಂತ್ರ್ಯ ಹೋರಾಟದ ಪಥದಲ್ಲಿ ಮುನ್ನಡೆದನು. ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಜೀವನವನ್ನೇ ಅರ್ಪಿಸಿ ಮರಣದಂಡೆಗೆ ಈಡಾದನು. ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಗುರಿಯನ್ನು ತೋರಿಸಿಕೊಟ್ಟು ಪ್ರಾಣಾರ್ಪಣೆ ಮಾಡಿದ ಭಗತ್ ಸಿಂಗ್ ತನ್ನ ತ್ಯಾಗ ಬಲಿದಾನದಿಂದ ಅಮರನಾಗಿದ್ದಾನೆ ಅಂತ ಬರೆದ್ರೆ ಸಾಕು. ಇನ್ನು ಭಗತ್ ಸಿಂಗ್ ಹುತಾತ್ಮರಿಗೆ ಗೌರವ ಸಲ್ಲಿಸಿದ್ದು ಹೇಗೆ ಅಂತ ಕೇಳಿದ್ದಾರೆ. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಘಟನೆ ಕೇಳಿ ದಿಗ್ಭ್ರಾಂತನಾದ. ಪೊಲೀಸರ ಕಣ್ಣು ತಪ್ಪಿಸಿ ಜಲಿಯನ್ ವಾಲಾಬಾಗನ್ನು ತಲುಪಿದ. ಭಕ್ತಿಯಿಂದ ತಲೆಬಾಗಿ ರಕ್ತದಿಂದ ತೊಯ್ದ ಒಂದು ಚಿಟಿಕೆ ಮಣ್ಣನ್ನು ತೆಗೆದು ತನ್ನ ಹಣೆಯ ಮೇಲೆ ತಿಲಕವನ್ನಿಟ್ಟುಕೊಂಡು ಕಣ್ಮುಚ್ಚಿ ಭಕ್ತಿಯಿಂದ ಕೈ ಮುಗಿದು ಹುತಾತ್ಮರಿಗೆ ಗೌರವ ಸಲ್ಲಿಸಿದ. ಪೂಜ್ಯನೀಯ ಆ ಮಣ್ಣನ್ನು ತನ್ನ ಊಟದ ಡಬ್ಬಿಯಲ್ಲಿ ಮನೆಗೆ ತಂದ ಅಂತ ಬರಿಬೇಕು. ಉದಾತ್ತ ಚಿಂತನೆಗಳಲ್ಲಿ ಬರ್ತಕ್ಕಂಥ ಫಸ್ಟ್ ಪ್ರಶ್ನೆ, ಕ್ರಿಯಾ ಸ್ವಾತಂತ್ರ್ಯ ಅಂದರೆ ಏನು? ಕ್ರಿಯಾ ಸ್ವಾತಂತ್ರ್ಯವೆಂದರೆ ತನಗೆ ಇಷ್ಟ ಬಂದ ಕೆಲಸಗಳನ್ನು ಮಾಡಲು ಅವಕಾಶವಿರೋದು. ಅದು ಔಪಚಾರಿಕವಾಗಿ ಅಥವಾ ವಾಸ್ತವಿಕವಾಗಿ ಜಾರಿಯಲ್ಲಿರಬೇಕು. ನಿರ್ದಿಷ್ಟ ಕಾರ್ಯಗಳನ್ನು ಮಾಡಲು ಇರುವ ಪರಿಣಾಮಕಾರಿಯಾದ ಸಾಮರ್ಥ್ಯವಾಗಬೇಕು ಅಂತ ಆನ್ಸರ್. ಇನ್ನು ರಾಜಕೀಯ ಸ್ವಾತಂತ್ರ್ಯದ ಮಹತ್ವ ಕೇಳಿದರು. ರಾಜಕೀಯ ಸ್ವಾತಂತ್ರ್ಯ ಇರೋದು ವ್ಯಕ್ತಿಗೆ ಶಾಸನಗಳನ್ನು ರಚಿಸುವುದರಲ್ಲಿ, ಸರ್ಕಾರಗಳ ಸ್ಥಾಪನೆ ವಿಸರ್ಜನೆಗಳಲ್ಲಿ ಪಾಲು ಇರುವ ಹಕ್ಕಿನಲ್ಲಿ. ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು? ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಅಂತ ಹೇಳಿದರು. ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶ ಎಂಬುದನ್ನು ಪ್ರತಿಯೊಬ್ಬ ಯುವಕ ಯುವತಿ ತಿಳಿದುಕೊಳ್ಳಬೇಕು ಎಂಬುದು ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ. ಇನ್ನು ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ? ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನು ನೀಡಬೇಕು, ದೇಶದ ಸಂಸ್ಕೃತಿಯನ್ನು ನೀಡಬೇಕು, ಆಗ ದೇಶದ ಪ್ರಗತಿ ಸ್ಥಿರವಾಗ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯ. ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿ ಕಾರ್ಯೋನ್ಮುಖರಾಗಬೇಕು.
ವೇದಾಂತದ ಸಂದೇಶವನ್ನು ಪ್ರತಿ ಮನೆಗೂ ಸಾರಬೇಕು. ಪ್ರತಿಯೊಂದು ಆತ್ಮದಲ್ಲಿರುವ ಸುಪ್ತ ಪಾವಿತ್ರವನ್ನು ಜಾಗೃತಗೊಳಿಸಿ ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದಾಗ ಬಾಳಿನಲ್ಲಿ ತೃಪ್ತಿ ದೊರಕುತ್ತದೆ ಎಂಬುದು ವಿವೇಕಾನಂದರ ಅಭಿಪ್ರಾಯ. ವಚನಗಳಲ್ಲಿ ಎರಡೇ ಪ್ರಶ್ನೆ ಇಂಪಾರ್ಟೆಂಟು, ಎರಡರಲ್ಲಿ ಒಂದಂತೂ ಫಿಕ್ಸ್ ಆಗಿ ಬಂದೇ ಬರೋದು. ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯ ಏನು? ಸೊ ಜ್ಞಾನಿಗಳೊಡನೆ ಸ್ನೇಹವನ್ನು ಮಾಡಿದರೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ತೆಗೆದಂತೆ, ಅಜ್ಞಾನಿಗಳೊಂದಿಗೆ ಸ್ನೇಹ ಮಾಡಿದರೆ ಕಲ್ಲು ಹೊಡೆದು ಕಿಡಿಯನ್ನು ಹೊತ್ತಿಸಿಕೊಂಡಂತೆ ಎಂಬುದು ಅಕ್ಕ ಮಹಾದೇವಿಯ ಒಂದು ಅಭಿಪ್ರಾಯ. ಇನ್ನು ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಚಂದನವನ್ನು ಕಡಿದು ಕೊರೆದು ತೇದರೂ ನೊಂದು ತನ್ನ ಸುವಾಸನೆಯನ್ನು ಬಿಡದು. ಸುವರ್ಣವನ್ನು ಕಡಿದು ಅರೆದು ಬೇಯಿಸಿದರೂ ಕಳಂಕ ಹೊಂದೋದಿಲ್ಲ. ಕಬ್ಬನ್ನು ಸಂದು ಸಂದು ಕಡಿದು ಗಾನದಲ್ಲಿಟ್ಟು ಅರೆದು ಪಾಕ ಮಾಡಿ ಅದು ಸಕ್ಕರೆಯಾದ ಮೇಲೆ ತಾನು ಹೊಂದಿದ್ದ ಕಾರಣ ಸಿಹಿ ಬಿಡೋದಿಲ್ಲ. ಹಾಗೆ ತನ್ನ ಹೀನತೆ ಉಳಿಸಿ ಕೊಂದರೂ ನಾನು ನಿನ್ನಲ್ಲಿ ಶರಣಾಗುವುದನ್ನು ಬಿಡೋದಿಲ್ಲ ಎಂಬುದು ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ವ್ಯಕ್ತವಾಗಿದೆ. ನಾನು ಪ್ರಾಸಬಿಟ್ಟ ಕಥೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳು ಮಾಡುತ್ತಿದ್ದರು. ಒಂದು ಕಡೆ ಲಡ್ಡುಗೆಗಳನ್ನು ಕಟ್ಟುತ್ತಿದ್ದರು, ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಿಸುತ್ತಿದ್ದರು, ಬೇರೊಂದು ಕಡೆ ಸೇವಿಗೆಗಳನ್ನು ಒತ್ತುತ್ತಿದ್ದರು. ಬಾಷೆಲ್ ಮಿಸೆಂಡ್ ಅವರು ಪ್ರಕಟಿಸಿದ್ದ ಯಾವ ಕೃತಿಗಳನ್ನು ಲೇಖಕರು ಓದಿಕೊಂಡರು? ಸೊ ದ ಆನ್ಸರ್ ಈಸ್ ಹಳಗನ್ನಡದ ವ್ಯಾಕರಣ ಸೂತ್ರ, ಕನ್ನಡ ಜೈಮಿನಿ ಭಾರತ, ಗದುಗಿನ ಭಾರತ, ಶಬರ ಶಂಕರ ವಿಲಾಸ ಈಸ್ ದಿ ಆನ್ಸರ್. ಇನ್ನು ಶುಕನಾಸನ ಉಪದೇಶದಲ್ಲಿ ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳ್ತಾರೆ. ಗುರುಪದೇಶ ಎಂದರೆ ಜನರ ಒಳ ಹೊರಗನ ಕೊಳೆಗಳನ್ನು ತೊಳೆದು ಬಿಡುವ ನೀರಿಲ್ಲದ ಮೀಹ, ತಲೆನೆರೆದೆ ಮೈಸುಕ್ಕುಗಟ್ಟದೆ ಮೂಡುವ ಮುಪ್ಪು, ಬೊಜ್ಜು ಬೆಳೆದೇ ಬರುವ ಗುರುತ್ವ, ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೋಲೆ, ಪಂಜು ಇಲ್ಲದೆ ಬೆಳಗುವ ಬೆಳಕು, ಉದ್ವೇಗ ಭರಿಸದ ಜಾಗರಣೆ ಅಂತ ಬರೆದ್ರೆ ಸಾಕು. ಇನ್ನು ರಾಜರ ಪ್ರಕೃತಿ ಹೇಗಿರ್ತದೆ ಅಂತ ಕೇಳಿದರೆ, ರಾಜರಿಗೆ ಅಹಂಕಾರದ ದಾಹಜ್ವರ ತಲೆಗಡರಿ, ಅವರ ಬಗೆಯಲ್ಲಿ ಕತ್ತಲು ತುಂಬಿರುತ್ತದೆ. ಸಂಪತ್ತಿನ ಪೈತ್ಯ ಅಡರಿ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣ್ತದೆ. ಅಧಿಕಾರದ ಸೋಂಕುತಾಗಿ ಬುದ್ಧಿ ಮಂಕಾಗಿ ಬಿಡುತ್ತದೆ. ಅಹಂಕಾರದಿಂದ ಅವರ ಕಿವಿ ಕಿವುಡಾಗಿ ಬಿಡುತ್ತದೆ ಅನ್ನೋದು ಉತ್ತರ ಬರೆದ್ರೆ ಸಾಕು. ಇನ್ನು ಗುರುಪದೇಶ ಯಾರಿಗೆ ಮೆಚ್ಚುಗೆಯಾಗೋದಿಲ್ಲ ಅಂತ ಕೇಳಿದರು. ಮೂರ್ಖರು ಮತ್ತು ರಾಜಮನೆತನದಲ್ಲಿ ಹುಟ್ಟಿದವರಿಗೆ ಗುರುಪದೇಶ ಮೆಚ್ಚುಗೆಯಾಗೋದಿಲ್ಲ, ಏಕೆಂದರೆ ಮೂರ್ಖನ ಕಿವಿಗೆ ಅದು ಒಂದು ಹೊರೆ. ರಾಜರ ಮನೆತನದಲ್ಲಿ ಹುಟ್ಟಿದರೆ ಸಾಕು, ಅಹಂಕಾರದಿಂದ ಅವರ ಕಿವಿ ಕಿವುಡಾಗಿ ಬಿಡುತ್ತದೆ ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಬರ್ತದೆ. ಇನ್ನು ಗಾದೆ ಮಾತನ್ನು ಒಟ್ಟೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, 3 ಅಂಕ ಇದೆ ಪ್ರತಿಯೊಂದು ಗಾದೆ ಮಾತಿನ ಮೇಲೆ. ಸೊ ಮೇನ್ ಇಷ್ಟು 2 ಸಾಲು ಬರೆದ್ರೆ 1 ಮಾರ್ಕ್ಸ್ ಕೊಡ್ತಾರೆ ಫಿಕ್ಸ್ ಆಗಿ. ಏನು ಬರಿಬೇಕು? ಗಾದೆ ವೇದಗಳಿಗೆ ಸಮಾನ, ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು, ಗಾದೆಗಳು ಆಕಾರದಲ್ಲಿ ವಾಮನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಎಂಬ ಈ ಮೇಲಿನ ಗಾದೆ ಪ್ರಸಿದ್ಧವಾಗಿದೆ. ಸೊ ವೆರಿ ಇಂಪಾರ್ಟೆಂಟ್ ಅಂದರೆ, ತಾಳಿದವನು ಬಾಳಿಯಾನು, ಮನಸ್ಸಿದ್ದರೆ ಮಾರ್ಗ, ಕೈ ಕೆಸರಾದರೆ ಬಾಯಿ ಮೊಸರು. ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ಮನುಷ್ಯನ ಜೀವನದಲ್ಲಿ ಈ ಗಾದೆ ಮಹತ್ವವನ್ನು ತೆಗೆದುಕೊಂಡು ನೀವು ಬರೆದ್ರೆ ಖಂಡಿತವಾಗಿ ಕೊಡ್ತಾರೆ ಅಂಕಗಳು. ಭಾಳೇನು ಬರೆಯೋದಿಲ್ಲ, ಎಲ್ಲ ಸೇರಿ ಒಂದು 6 to 8 ಲೈನ್ಸ್ ಬರೆದ್ರೂ ಕೂಡ ನಿಮಗೆ 3ಕ್ಕೆ 3 ಅಂಕಗಳು ಕೊಟ್ಟೇ ಕೊಡ್ತಾರೆ. ಇನ್ನು ಮುಂದಿನ ಪ್ರಶ್ನೆಗೆ ಬರ್ತೀನಿ, ಅಲಂಕಾರಗಳು. ಸೊ ಇದರಲ್ಲಿ ಒಂದಂತೂ ಅಲಂಕಾರ ಫಿಕ್ಸ್ ಆಗಿ ಬರ್ತದೆ. ಜಸ್ಟ್ ನೀವು ಇಷ್ಟು ಬರೆದ್ರೇ ನಿಮಗೆ 2 ಅಂಕ ಕೊಡ್ತಾರೆ. ಅಲಂಕಾರ ಲಕ್ಷಣ ಪ್ರತಿಯೊಂದನ್ನು ಕೂಡ. ಸೊ ಇಲ್ಲದವ ನೋಡಿ, ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲೆರದಂತೆ, ಭೀಮ ದುರ್ಯೋಧನರು ಮದ ಗಜಗಳಂತೆ ಹೋರಾಡಿದರು, ಮದನೇರಿದ ಮರ್ಕಟ್ಟನಂತೆ, ಒಳಗಿನ ಮಂದಿ ಗುಂಡು ಹೊಡೆದರು, ಮುಂಗಾರಿನ ಸಿಡಿಲು ಸಿಡಿದಾಂಗ ಗುಂಡು ಸುರಿದಾವ, ನೊಳವಿಂಗೆ ತೆಪ್ಪೆ ಮರುವೆಂಬ ಮೂಲಾಂಬರ ಮುಂಟೆ ನಿನ್ನ ದೊಂದಳವು, ಪೂರ್ವ ದಿಕ್ಕಿನಲ್ಲಿ ಮೂಡಿದ ಸೂರ್ಯನು ಮುತ್ತೈದೆ ಹನಿಯಲ್ಲಿ ಕುಂಕುಮದಂತೆ ಕಂಡ, ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡ್ತಿದ್ದವು, ಕಿವಿಯೊಳಗೆ ಹಿತವಚನ ಹೊಕ್ಕಾಗ ತಿಳಿನೀರು ಹೊಕ್ಕಂತೆ ಸಂಕಟಪಟ್ಟು ಕೊಳತಾರೆ, ರಾಮಲಕ್ಷ್ಮಣರು ಅಶ್ವಿನಿ ದೇವತೆಗಳಂತೆ ಶೋಭಿಸುತ್ತಿದ್ದರು, ಗೀ ಜಗನಗೂಡುಗಳು ತೊಟ್ಟಿಲುಗಳಂತೆ ತೂಗಾಡುತ್ತಿದ್ದರು. ಈ ವಾಕ್ಯಗಳು ಬಂದಾಗ ಫಸ್ಟ್ ಏನು ಬರೀಬೇಕಪ್ಪ ಅಂದ್ರೆ ಅಲಂಕಾರ ಅಂತ ಹಾಕಿ ಬರೋದು. ಇದನ್ನು ಉಪಮಾಲಂಕಾರ ಅಂತ ಬರೆದ್ರೇ 1 ಮಾರ್ಕಸ್ ಕೊಡ್ತಾರೆ. ಲಕ್ಷಣ ಅಂತಲೂ ಬರಬೇಕು. ಏನು, 2 ವಸ್ತುಗಳನ್ನು ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ. ಇಷ್ಟು ಬರೆದ್ರೆ 1 ಮಾರ್ಕ್ಸ್ ಕೊಡ್ತಾರೆ. ಮುಂದೆ ನೀವು ಸಮನ್ವಯದಲ್ಲಿ ಉಪಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ ಬರೆದ್ರೆ 1 ಮಾರ್ಕಸ್. ಸೊ ಅದನ್ನು ಕೂಡ ಚೆನ್ನಾಗಿ ನೋಡ್ಕೊಡ್ರಿ. ಇಷ್ಟು ಬರೆದ್ರೂ ಕೂಡ ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. ಸೊ ಯಾವೆಲ್ಲ ರೂಪಕ ಅಲಂಕಾರ? ಸೊ ರೂಪಕ ಅಲಂಕಾರಕ್ಕೆ 4 ಇದ್ದಾವೆ. ಸೊ ಅದು ಸೆಂಟೆನ್ಸ್ ನೋಡ್ಕೊಡ್ರಿ. ಉತ್ಪ್ರೇಕ್ಷ ಅಲಂಕಾರ 1 ಇದೆ, ಅರ್ಥಾಂತರ ನ್ಯಾಸ ಅಲಂಕಾರ 2 ಇದ್ದಾವೆ. ಇಷ್ಟು ನೀವು ಏನು ಮಾಡಬೇಕು, ಅಲಂಕಾರವನ್ನು ನೋಡ್ಕೊಂಡು ಹೋದರೆ ಮಿನಿಮಮ್ 2 ಮಾರ್ಕ್ಸ್ ಆದರೂ ಪಡಿತೀರಿ. ಸಮನ್ವಯ ಮಾಡೋದು ಬರ್ತಾರೆ. ಸೊ ನಿಮಗೆ 3 ಅಂಕ ಕೊಡ್ತಾರೆ. ಇನ್ನು ಛಂದಸ್ಸಿಗೆ ಬರ್ತೀನಿ.
ಎರಡೇ ಸಾಲುಗಳು ಬಂದರೆ ಅದನ್ನು ಕಂದ ಪದ್ಯ ಅಂತ ಬರೀಬೇಕು. ಸೊ ಮೊದಲ ಸಾಲಿನಲ್ಲಿ 4 ಗಣದ 3 ಬರೀಬೇಕು 12, ಎರಡನೇ ಸಾಲಿನಲ್ಲಿ 4 5 ಗಣ ಬರೀಬೇಕು 20 ಆಗ್ತದೆ. ಲಾಸ್ಟ್ ಬರಬೇಕು ಇದು ಮಾತ್ರ ಗಣ ಆಧಾರಿತ ಕಂದ ಪದ್ಯವಾಗಿದೆ ಅಂತ ಬರೆದ್ರೆ ಸಾಕು. ಕ್ಲಿಯರ್ ಮಾಡ್ಕೊಡ್ರಿ. ಎರಡು ಸಾಲಿತ್ತಂದ್ರೆ ಕಂದ ಪದ್ಯ 4 3 ಗಣ ಇರಬೇಕು ಮೊದಲನೇ ಸಾಲಿನಲ್ಲಿ, ಎರಡನೇ ಸಾಲಿನಲ್ಲಿ 4 5 ಗಣ ಇರಬೇಕು. ಕೆಳಗೆ 2 ಸಾಲು ಕೊಟ್ಟಿದ್ದೀನಿ, ಇದು ವೆರಿ ಇಂಪಾರ್ಟೆಂಟ್ ಅದಾವ. ಈ 4 ಕಳರಲ್ಲಿ ಒಂದು ಕೂಡ ನಿಮಗೆ ಬಂದೇ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಇನ್ನು ಭಾಮಿನಿ ಷಟ್ಪದಿಯಲ್ಲಿ ಏನಿರ್ತಾವಪ್ಪ ಅಂದ್ರೆ 3 ಸಾಲುಗಳಿರ್ತಾವೆ. ಬಟ್ ಮೊದಲ ಸಾಲಿನಲ್ಲಿ 14 ಮಾತ್ರೆಗಳು ಏನಾಗಪ್ಪ ಅಂತ ಬರಬೇಕು. ಅದು 3 4 3 4 3 4 3 4 3 4 3 4 3 4 ಪ್ಲಸ್ ಗುರು ಅಂದರೆ 21 + 2 ಬರೀಬೇಕು. ಲಾಸ್ಟ್ ಇದು ಮಾತ್ರ ಗಣ ಆಧಾರಿತ ಭಾಮಿನಿ ಷಟ್ಪದಿಯಾಗಿದೆ ಅಂತ ಬರೆದ್ರೆ ಆನ್ಸರ್ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಕಂಪ್ಲೀಟಾಗಿ 3ಗೆ 3 ಮಾರ್ಕ್ಸ್ ಕೊಡ್ತಾರೆ. ಇನ್ನು ವಾರ್ಧಕ ಷಟ್ಪದಿಯಲ್ಲಿ ಏನಿರ್ತದಪ್ಪ ಅಂದರೆ 20 ಇರ್ತವೆ. ಸೊ ಫಸ್ಟ್ ಸಾಲಿನಲ್ಲಿ ಏನು ಬರಬೇಕು 5 5 4 ಗಣ ಇರಬೇಕು, ಎರಡನೇ ಸಾಲಿನಲ್ಲಿ 5 5 6 ಗಣ ಇರಬೇಕು, ಮೂರನೇ ಸಾಲಿನಲ್ಲಿ 1 ಮತ್ತು 2ರಲ್ಲಿ 5 4, ನೆಕ್ಸ್ಟ್ 5 6 ಮತ್ತು ಮೇಲೆ ಒಂದು ಗುರು ಇರಬೇಕು. ಆವಾಗ ಅದೇನಾಗಿರ್ತದಪ್ಪ ಅಂದ್ರೆ ವಾರ್ಧಕ ಷಟ್ಪದಿ ಅನ್ನೋದನ್ನು ನೀವು ಬರಿಬೇಕು. ಇದು ಕೂಡ ವೆರಿ ಇಂಪಾರ್ಟೆಂಟ್. ಆರಾಮಾಗಿ ಬರೀ ಲಘು ಗುರು ಹಾಕ್ಲಿಕ್ಕೇ ನಿಮಗೆ 1 ಮಾರ್ಕ್ಸ್ ಕೊಡ್ತಾರೆ. ಘನ ವಿಭಾಗ ಮಾಡಬೇಕು, ಲಾಸ್ಟ್ ಇದು ಷಟ್ಪದಿ ಆಗಿದೆ ಅಂತ ಬರೆದ್ರೆ 2 ಮಾರ್ಕ್ಸ್ ಇದೆ. ಸೊ ವೆರಿ ಈಸಿಯಾಗಿ ನೀವು ಏನು ಮಾಡ್ತೀರಪ್ಪ ಅಂದರೆ ಬರಿತೀರಿ. ಇನ್ನು ಅಕ್ಷರ ಗಣಗಳು ಬರ್ತವೆ. ಒಂದೇ ಸಾಲಿನಲ್ಲಿ 21 ಇರಬೇಕು. ಮೊದಲ ಗಣ ಭಗನ ಇತ್ತಂದ್ರೆ ಅದು ಏನಾಗಿರ್ತದಪ್ಪ ಅಂದ್ರೆ ಉತ್ಪಲ ಮಾಲೆ ಇರ್ತದೆ. ಮೊದಲ ಗಣ ನಗನ ಇತ್ತಂದರೆ ಅದು ಚಂಪಕ ಮಾಲೆ ಇರ್ತದೆ. ಎರಡರಲ್ಲಿ ಕೂಡ 21 ಅಕ್ಷರಗಳಿರ್ತವೆ, ಅದು ಕೂಡ ನಿಮಗೆ ಗೊತ್ತಿರಲಿ. ಓಕೆ, ಸೂತ್ರ ಗೊತ್ತಿರಲಿ. ನಜ ಭಜ ಝಂಜರಂ ಅಂದರೆ ಚಂಪಕ ಮಾಲೆ, ಭರನ ಭಬರ ಲಗ ಇತ್ತಂದರೆ ಅದು ಉತ್ಪಲ ಮಾಲೆ. ಓಕೆನಾ, ಅದು ನೀವು ಏನು ಮಾಡಬೇಕಪ್ಪ ಅಂದರೆ ಕಲಿಲೇಬೇಕು. ಇನ್ನು ಮನವಿ ಪತ್ರ ನೋಡಿ. ಸೊ ಮನವಿ ಪತ್ರವನ್ನು ಚೆನ್ನಾಗಿ ಬರೀರಿ. ಸೊ ಫಸ್ಟ್ ಮನವಿ ಪತ್ರ ಬರೆಯುವಾಗ ಅವ್ರೇನು ಭಾವಿಸಿ ಕೊಡ್ತಾರೆ ಅಂತ ಬರೆದು ಅಲ್ಲಿ ಇಂದ ಅಂತ ಹಾಕಿ ಅಲ್ಲಿರ್ತಕ್ಕಂಥ ಹೆಸರು, ತರಗತಿ, ಶಾಲೆ, ಊರು ಬರೀರಿ. ಗೆ ಅಂದ್ರೆ ಅದು ಕೂಡ ಅಲ್ಲೇ ಕೊಟ್ಟಿರ್ತಾರೆ, ಅದನ್ನು ಕೂಡ ನೀವೇನು ಮಾಡಬೇಕು ಅಂದರೆ ನೀಟಾಗಿ ಬರೆದು ಲಾಸ್ಟ್ ಮಾನ್ಯರೇ ವಿಷಯ ಇಲ್ಲೇನಿದೆ ಕನ್ನಡ ವಿಶ್ವಕೋಶ ಪುಸ್ತಕ ಕಳುಹಿಸಿಕೊಡುವಂತೆ ಕೋರಿ ಬರಬೇಕು. ಇಷ್ಟು ಬರೆದ್ರೆ ನಿಮಗೆ ಏನು ಮಾಡ್ತಾರಪ್ಪ ಅಂದ್ರೆ ಆರಾಮಿಗೆ 1 ಮಾರ್ಕ್ಸ್ ಕೊಡ್ತಾರೆ. ಇಂದ ವಿಳಾಸ, ಗೆ ವಿಳಾಸ, ಮಾನ್ಯರೇ ವಿಷಯ. ಆಮೇಲೆ ಸಂಕ್ಷಿಪ್ತವಾಗಿ ನೀವು ಏನು ಮಾಡಬೇಕು ಅಂದ್ರೆ ಪುಸ್ತಕ ಕಳುಹಿಸಿಕೊಡುವಂತೆ ಅಂತ ಕೇಳಿದರೆ ನಾನು ಈ ಶಾಲೆಯಲ್ಲಿ ಓದ್ತಾ ಇದ್ದೀನಿ, ನಮ್ಮ ಗ್ರಂಥಾಲಯದಲ್ಲಿ ಈ ಪುಸ್ತಕ ಅತಿ ಅವಶ್ಯಕವಾಗಿರೋದ್ರಿಂದ ತಾವು ತಪ್ಪದೇ ಕಳಿಸಿಕೊಡಬೇಕು ಅಂತ ಏನು ಮಾಡಬೇಕು ಬರೆದು ವಂದನೆಗಳಂತಿಗೆ ಹಾಕಿ ಇಲ್ಲಿ ಸ್ಥಳ ದಿನಾಂಕ ಹಾಕ್ರಿ. ಲಾಸ್ಟ್ ಇಂತಿ ನಿಮ್ಮ ವಿಶ್ವಾಸ ಅಂತ ಹಾಕಿ ಮತ್ತೆ ಒಂದು ಹೊರ ವಿಳಾಸ ಅಂತ ಬರೀರಿ. ಓಕೆ, ಮತ್ತು ಹೊರ ವಿಳಾಸ ಅಂತ ಹಾಕಿ ಏನು ಬರೀಬೇಕು, ಇವರಿಗೆ ಮುಖ್ಯಸ್ಥರು ಪುಸ್ತಕ ಮಳಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಅಂತ ಹೊರ ವಿಳಾಸ ಹಾಕಿ ಬರೆದ್ರೆ ಸೊ ನಿಮಗೆ ಎಷ್ಟು ಮಾಡ್ತಾರಪ್ಪ ಅಂದ್ರೆ 5ಕ್ಕೆ 5 ಅಂಕಗಳನ್ನು ಕೊಡ್ತಾರೆ. ಲಾಸ್ಟ್ ಹೊರ ವಿಳಾಸ ಬರೀಲೇಬೇಕು. ಓಕೆನಾ, ಎಸ್. ಮುಂದೆ ಹೋಗೋಣ. ವ್ಯಾಕರಣದಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ ನಿಮಗೆ 1 ಮಾರ್ಕ್ಸ್ ಫಿಕ್ಸ್ ಆಗಿ ಬರ್ತದೆ. ಅಕ್ಷರಗಳು 49 ಬರ್ತಾವೆ, ಸ್ವರ 13, ವ್ಯಂಜನ 34, ಯೋಗವಾಹ 2, ಸ್ವರಗಳಲ್ಲಿ ರಸ್ವ 6, ದೀರ್ಘ 7, ವ್ಯಂಜನಗಳಲ್ಲಿ ವರ್ಗೀಯ 25, ಅವರ್ಗೀಯ 9, ಅಲ್ಪಪ್ರಾಣ 10, ಮಹಾಪ್ರಾಣ 10, ಅನುನಾಸಿಕ 5. ಇಷ್ಟಲ್ಲದೆ ನಿಮಗೆ ಯಾವ ಅಕ್ಷರಗಳು ಇಟ್ ಮೀನ್ಸ್ ಅಲ್ಪಪ್ರಾಣ 1 ಮತ್ತು ಎಷ್ಟು 3, ಮಹಾಪ್ರಾಣ 2 ಮತ್ತು 4, 5ನೇ ವರ್ಗದ ಅಕ್ಷರಗಳು ಅನುನಾಸಿಕ, ಋಸ್ವಗಳು ಯಾವಿದಾವ, ದೀರ್ಘಗಳು ಯಾವಿದಾವ, ಅವರಿಗೆ ವ್ಯಂಜನಗಳು ಯಾವಿದಾವ, ಯೋಗವಾಹಗಳು ಯಾವಿದಾವ, ಅದನ್ನು ಕೂಡ ನೀವು ಚೆನ್ನಾಗಿ ಏನು ಮಾಡಬೇಕಪ್ಪ ಅಂದರೆ ಗೊತ್ತಾದರೆ ಖಂಡಿತವಾಗಿ 1 ಮಾರ್ಕ್ಸ್ ನಿಮಗೆ ಸಿಗ್ತದೆ. ಇನ್ನು ನಾಮಪದಗಳಲ್ಲಿ ನೋಡಿ, ರೂಢನಾಮ ಅಂದರೆ ರೂಢಿಯಿಂದ ಬಂದ ಹೆಸರು, ಅಂಕಿತ ನಾಮ ಅಂದರೆ ಇಟ್ಟ ಹೆಸರು, ಅರ್ಥಕ್ಕನುಗುಣವಾಗಿ ಬರೋದು ಅನ್ವರ್ಥಕ ನಾಮ. ಇಷ್ಟರಲ್ಲೇ ನಿಮಗೆ 1 ಮಾರ್ಕ್ಸ್ ಬೀಳ್ತದೆ. ಇದನ್ನು ಕೂಡ ನಾಮಪದವನ್ನು ಚೆನ್ನಾಗಿ ಕಲ್ಕೊಡ್ರಿ, 1 ಮಾರ್ಕ್ಸ್ ಆರಾಮಾಗಿ ನೀವು ಪಡಿತೀರಿ. ಇನ್ನು ಸ್ವಲ್ಪ ಸರ್ವನಾಮಗಳಲ್ಲಿ ನೋಡ್ಕೊಡ್ರಿ. ಇವು ಎಲ್ಲ ಪ್ರಶ್ನಾರ್ಥಕ ಸರ್ವನಾಮ. ಲಾಸ್ಟ್ ಪ್ರಶ್ನೆ ಬಂತಂದ್ರೆ ಪ್ರಶ್ನಾರ್ಥಕ. ಆತ್ಮಾರ್ಥಕ ತಾನು, ತಾವು, ತನ್ನ, ತಮ್ಮ, ತಮಗೆ, ತಮ್ಮಲ್ಲಿ, ತಮಗಾಗಿ. ಪುರುಷವಾಚಕ ನೋಡಿ, ಉತ್ತಮ ಪುರುಷ ನಾನು ನಾವು, ಮಧ್ಯಮ ಪುರುಷ ನೀನು ನೀವು, ಪ್ರಥಮ ಪುರುಷ ಅವನು ಅವರು, ಅದು ಇವನು ಇವು, ಅವಳು ಇವಳು. ಇದು ಕೂಡ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಗುಣವಾಚಕ, ಭಾವವಾಚಕ, ಸಂಖ್ಯಾವಾಚಕ. ನೆನಪಿಟ್ಕೊಡ್ರಿ. ಒಳ್ಳೆಯ, ಕೆಟ್ಟ, ದೊಡ್ಡದು, ಹಳತು, ಸಣ್ಣ, ಚಿಕ್ಕ ಇವೆಲ್ಲ ಗುಣವಾಚಕ. ಕೆಂಪು, ಹಿರಿಮೆ, ನೋಟ, ಮಾಟ, ಆಟ, ಬಿಳುಪು ಭಾವನಾಮಗಳು. 1 2 12 59 ಸಂಖ್ಯಾವಾಚಕ. ಅದೇ 1 ಅಂದರೆ ಸಂಖ್ಯಾವಾಚಕ, 1ನೇ ಅಂದರೆ ಸಂಖ್ಯೆಯ ವಾಚಕ. ಇಲ್ಲಿ ನೇ ಅಂತಕ್ಕಂಥ ಪದ ಏನಾಗ್ತದಪ್ಪ ಅಂದ್ರೆ ಲಾಸ್ಟಿಗೆ ಬರ್ತದೆ, ಆವಾಗ ಅದನ್ನು ನಾವೇನಂತೀವಿ ಸಂಖ್ಯೆಯ ವಾಚಕಗಳು ಅಂತ ಕರಿತೀವಿ. ಆಮೇಲೆ ದಿಕ್ಕುಗಳು ಪೂರ್ವ ಪಶ್ಚಿಮ, ದಕ್ಷಿಣ ಉತ್ತರ, ಮೂಡನ ಪಡುವನ, ತೆಂಕನ ಬಡಗನ, ಆಗ್ನೇಯ ನೈಋತ್ಯ, ವಾಯವ್ಯ, ಈಶಾನ್ಯ. ಅದು ಕೂಡ ನಿಮಗೆ ಗೊತ್ತಿರಲಿ. ಆಮೇಲೆ ಪರಿಮಾಣವಾಚಕ ಅಷ್ಟು, ಇಷ್ಟು, ಹಲವು, ಅನಿತು, ಇನಿತು ಇವೆಲ್ಲ ಪರಿಮಾಣವಾಚಕದಲ್ಲಿ ಬರ್ತದೆ. ವಿಭಕ್ತಿ ಪ್ರತ್ಯಯಗಳು ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ. ಓಕೆನಾ, ಅದಕ್ಕೆ ನಾನು ಕೊಟ್ಟಿದ್ದು ಹೊಸಗನ್ನಡ ಪ್ರತ್ಯಯಗಳನ್ನು ಬರೀಬೇಕು. ಆಮೇಲೆ ಹಳಗನ್ನಡ ಪ್ರತ್ಯಯಗಳು ಒಂದು ಉದಾಹರಣೆ.
ಪ್ರಥಮ ಉ ಎಸ್ ಏನಿದೆ ಇದು ಕರ್ತೃ, ದ್ವಿತೀಯ ಅನ್ನು ಕರ್ಮ, ತೃತೀಯ ಇಂದ ಕರಣ, ಚತುರ್ಥಿ ಗೆ ಹೀಗೆ ಸಂಪ್ರದಾನ, ಪಂಚಮಿ ದೆಸೆಯಿಂದ ಅಪಾದಾನ, ಷಷ್ಠಿ ಅಸಂಬಂಧ, ಸಪ್ತಮಿ ಅಲ್ಲಿ ಅಧಿಕರಣ. ಹಳಗನ್ನಡ ಪ್ರತ್ಯಯ ಕೂಡ ಗೊತ್ತಿರಬೇಕು. ಪ್ರಥಮ ಮ, ದ್ವಿತೀಯ ಅಂ, ತೃತೀಯ ಇಂ ಇದಂ ಇಂದೆ, ಚತುರ್ಥಿ ಗೆ, ಪಂಚಮಿ ಅತ್ತನಿಂ ಅತ್ತನಿದಂ, ಷಷ್ಠಿ ಸಪ್ತಮಿ ಓಳ್. ಓಕೆನಾ. ಇನ್ನು ಅರ್ಥರೂಪ ಕ್ರಿಯಾಪದಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಮಾಡಲಿ ಅನ್ನೋದು ಏನು? ಮಾಡು ಅನ್ನೋದು ಧಾತು ಗೊತ್ತಿರಬೇಕು. ಮಾಡು ಅನ್ನೋದೇನು? ಧಾತು ಬರಬೇಕು. ಮಾಡಲಿ ಲಾಸ್ಟ್ ಲೀ ಬತ್ತಂದ್ರೆ ವಿದ್ಯಾರ್ಥಕ, ಮಾಡನು ನು ಅಂತ ಬತ್ತಂದ್ರೆ ನಿಷೇಧಾರ್ಥಕ, ಸಂಭಾವನಾರ್ಥಕ ಮಾಡಿಯಾನು ಅಂದರೆ ಅದೇನಾಗ್ತದಪ್ಪ ಅಂದರೆ ಸಂಭಾವನಾರ್ಥಕ. ಇದು ಇಂಪಾರ್ಟೆಂಟ್ ಅದ. ತಿನ್ನಲಿ ವಿದ್ಯಾರ್ಥಕ, ತಿನ್ನನು ನಿಷೇಧಾರ್ಥಕ, ತಿಂದಾನು ಸಂಭಾವನಾರ್ಥಕ. ಓದಲಿ ವಿದ್ಯಾರ್ಥಕ, ಓದನು ನಿಷೇಧಾರ್ಥಕ, ಓದಿಯಾನು ಸಂಭಾವನಾರ್ಥಕ. ಸಂಧಿಗಳಂತೂ ಇವೇ ಬರ್ತವೆ. ಲೋಪ, ಆಗಮ, ಆದೇಶ ನೋಡ್ಕೊಡ್ರಿ. ಸಂಸ್ಕೃತ ಸ್ವರ ಸಂಧಿಗಳಲ್ಲಿ ಸವರ್ಣ ದೀರ್ಘ, ಗುಣಸಂಧಿ, ವೃದ್ಧಿ ಸಂಧಿ ಒಂದಿಷ್ಟು ನೋಡ್ಕೊಂಡ್ರೆ ಸಾಕು. ಇವೇ ನಿಮಗೆ ಫಿಕ್ಸ್ ಆಗಿ ಬರ್ತಕ್ಕಂಥ ಸಂಧಿ ಮತ್ತು ಸಮಾಸಗಳು. ಅದಕ್ಕೆ ನಾನು ಇದನ್ನು ನಿಮಗೆ ಶಾರ್ಟಾಗಿ ಕೊಡ್ತಾ ಇದ್ದೀನಿ ಮತ್ತು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದು. ಒಟ್ಟೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಇಷ್ಟು ನೋಡ್ಕೊಂಡಿದ್ರೆ ಇದರಲ್ಲೇ ನಿಮ್ಗೆ ಏನಾಗ್ತವಪ್ಪ ಅಂದರೆ ಸಂಧಿ ಸಮಾಸಗಳು ಸಿಗ್ತವೆ. ಇವು ದ್ವಿರುಕ್ತಿ ಅನುಕರಣಾವಯ ಜೋಡಿ ನೋಡಿದಾವ. ಹೌದು ಹೌದು, ಬನ್ನಿ ಬನ್ನಿ, ಕಟ್ಟ ಕಡೆಗೆ, ಮೊಟ್ಟ ಮೊದಲು, ಈಗೀಗ, ತುತ್ತ ತುದಿ, ಊರೂರು. ಓಕೆನಾ. ಇದು ಇಂಪಾರ್ಟೆಂಟ್. ಇನ್ನು ವಾಕ್ಯದ ಪ್ರಕಾರಗಳು, ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರೋ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಅಂತೀವಿ. ಓಕೆನಾ, ನೆನಪಿರಲಿ. ನೆಕ್ಸ್ಟು, ಸ್ವತಂತ್ರ ವಾಕ್ಯಗಳೇನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ಸಂಯೋಜಿತ ವಾಕ್ಯ ಅಂತ ಕರಿತೀವಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಮಿಶ್ರ ವಾಕ್ಯ ಅಂದರೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದನ್ನು ಮಿಶ್ರ ವಾಕ್ಯ ಅಂತ ಕರಿತೀವಿ. ಈ ಉದಾಹರಣೆಗಳು ಕೂಡ ನೀವು ಕಲೀಲೇಬೇಕು ಫ್ರೆಂಡ್ಸ್. ಇನ್ನು ಲಾಸ್ಟ್ ಲೇಖನ ಚಿಹ್ನೆಗಳು, ಪೂರ್ಣ ವಿರಾಮ ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಬರ್ತದೆ, ಇದು ಗೊತ್ತಿರಲಿ. ಪೂರ್ಣ ವಿರಾಮ. ಅರ್ಧ ವಿರಾಮ ಅಂದರೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗ ಬಳಸ್ತೀವಿ. ಓಕೆ. ನೆಕ್ಸ್ಟ್ ಅಲ್ಪ ವಿರಾಮ, ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳನ್ನು ಬರುವಾಗ ವಿಶೇಷಣ ಬಿಟ್ಟು ಉಳಿದವುಗಳ ಮುಂದೆ ಅಲ್ಪ ವಿರಾಮ ಹಾಕ್ತೀವಿ. ಪ್ರಶ್ನಾರ್ಥಕ, ಪ್ರಶ್ನಾರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಪ್ರಶ್ನಾರ್ಥಕ ಚಿಹ್ನೆ ಬಳಸ್ತೀವಿ. ಭಾವಸೂಚಕ, ಹರ್ಷ, ಆಶ್ಚರ್ಯ, ಸಂತೋಷ, ವಿಷಾದ, ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವಾಗ. ಉದ್ಧರಣ, ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ. ವಾಕ್ಯವೆಷ್ಟನ, ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆ ಪದಗಳನ್ನು ಬಳಸುವಾಗ ಬಳಸ್ತೀವಿ. ಆವರಣ, ಒಂದು ಪದ ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ಬಳಸುವಾಗ ಆವರಣ ಚಿಹ್ನೆ ಬಳಸ್ತೀವಿ. ವಿವರಣ ಅಂದರೆ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಅಂತ ತೋರಿಸಲಿಕ್ಕೆ ವಿವರಣೆ ಚಿಹ್ನೆಯನ್ನು ಬಳಸ್ತೀವಿ. ಇಷ್ಟು ಎರಡೂ ಪಾರ್ಟ್ ವಿಡಿಯೋ ನೋಡಿದರೆ 50 ಮಾರ್ಕ್ಸ್ ಪ್ಲಸ್ ಆರಾಮಾಗಿ ಗ್ಯಾರಂಟಿಯಾಗಿ ಪಡಿತೀರಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.